ದೆಹಲಿ ಬಾರ್ಡ್ರ್ ಮೇಲೆ ಒಳಗೆ ಬಿಡ್ತಾ ಇಲ್ಲ. ದೆಹಲಿಗೆ ನಮ್ಮ ಬೇಡಿಕೆ ಅವ್ರು ಏನೂ ಕೇಳ್ತಾ ಇಲ್ಲ. MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಕೊಡೋ ಎಪ್ಪಾರ ಮಗ ಕಾನೂನು ಮಾಡೋ ಸಾಧ್ಯ ಇಲ್ಲ, ಇಲ್ಲಿ ಇವತ್ತೂ ಇಲ್ಲ. ಮತ್ತು ಅವ್ರು ರೈತರು ಸ್ಟ್ರೈಕ್ ಬಿಡೋಕೆ ಬಂದ್ರೆ ಅಲ್ಲೇ ನಿಂತು ಬಿಡೋದ್ರೆ ಶಂಭು ಬಾರ್ಡ್ರ್ ಅಲ್ಲಿ ಮತ್ತೆ ನೋಡ್ರಿ ಇಬ್ಬರು ಸತ್ತಿದ್ದಾರೆ ರೈತರು. ಅದು ನೋಡಿದಾಗ ಈ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲ ಪಾಪ ಹಗಲಿ ರಾತ್ರಿ ಥಂಡಿಯಾಗಿ ಪಾಪ ಮಲ್ಕೊಂಡಿದ್ರೆ ಹೆಣ್ಮಕ್ಳು ಅವ್ರಿಗೆ ಇವತ್ತು ಮುಕ್ತಿ ಸಿಕ್ಕಂಗೆ ಖುಷಿಯಲ್ಲೇ ಹೊರಗೆ ಬರ್ತಾ ಇದ್ದಾರೆ ಅವರು. ಆಯ್ತು ನಮ್ಗೆ ಇಷ್ಟ ಆಯಿತು ಅಂತ. ಯಾಕಂದ್ರೆ ಅಲ್ಪ ತೃಪ್ತರ್ರಿ ಅವರು, ಹೊಟ್ಟೆಗೆ ಬಟ್ಟೆಗೆ ಮಲೋಗಿ ಜಾಗ ಸಾಕು ಖುಷಿಯಿಂದ ಇರ್ತಾರೆ. ಅವ್ರಿಗೆ ಭಾಳಷ್ಟು ಬೇಕಾಗಿಲ್ಲ. ಅದು ಇದರಲ್ಲಿ ಆಗಬಹುದು ಅಂತ ಒಂದು ಅಂದಾಜು. ಯಾಕಂದ್ರೆ ಮಾರ್ಕೆಟ್ ಎಲ್ಲ ಹಾಕದ ಮತ್ತೇನದು ಮಕ್ಕಳು ಕಲಿಸ್ಬೇಕು ಮಾಡಬೇಕು. ಮತ್ತು ಭಾಳಷ್ಟು ಕುಟುಂಬಗಳಲ್ಲೇ ಈ ಹೆಣ್ಮಕ್ಳನ್ನ ದುಡಿತಿರ್ತಾರೆ ರೀ. ಭಾಳ ಕುಟುಂಬಗಳಲ್ಲೇ ಈ ನಮ್ಮ ರಾಜ್ಯಕ್ಕಲ್ರಿ ನಮ್ಮ ದೇಶಕ್ಕನ್ರಿ ಈ ಸಾರಾಯಿ ಅನ್ನೋದಲ್ಲ, ಸಾರಾಯಿ ಗುಟ್ಕಾ ಅವು ಇವೆಲ್ಲ ಇವು ಶಾಪ್ಗಳು ರೀ. ಈ ಹೆಣ್ಮಕ್ಕಳ ದುಡ್ಡಿನಿಂದ ರೊಕ್ಕ ತೊಗೊಂಡು ಅಡ್ಡಾಡುವಂಥ ಗಂಡು ಮಕ್ಕಳು ಸಾಕಷ್ಟು ಇದ್ದಾರೆ. ದುಡಿದೇ ಇಲ್ಲ ರೀ, ಕೊಡೋದಾರ ಮಲ್ಕೊಂಬಿಡೋದು ಎಲ್ಲರ. ಇಂಥ ಪಾಪ ಆ ಕುಟುಂಬದಿಂದ ಬಂದಂಥ ಮಕ್ಕಳೆಲ್ಲ ಇವು. ಅವ್ರಿಗೆ ಇವತ್ತು ಅಂದರೆ ಸಮಾಧಾನ ಇದೆ. ಇಲ್ಲಪ್ಪ ತಿಂಗಳು ಒಂದು 10,000 ಕೈ ಸಿಗ್ತದೆ, ನಾನು ಏನಾದರೂ ಉಳಿಸ್ಕೋಬೋದು, ಏನಾದರೂ ಮಾಡ್ಬೋದು, ನನ್ನ ಮಕ್ಕಳಿಗೆ ಕಲಿಸ್ಬೋದು ಅನ್ನುವಂಥ ಆಶಾವಾದ ಕೊಟ್ಟಿದ್ದಾವೆ ಆಶಾ ಕಾರ್ಯಕರ್ತರಲ್ಲಿ. ಕರ್ನಾಟಕ ರಾಷ್ಟ್ರ ತುಂಬ ಭಾಳ ಸಂತೋಷ ಪಡೋ ವಿಷಯ. ಇದಕ್ಕೆ ನಾವು ಸಿದ್ದರಾಮಯ್ಯವ್ರಿಗೆ ಹ್ಯಾಟ್ಸಪ್ ಹೇಳೇಬೇಕಂತ. ಯಾಕಂದ್ರೆ ಅದೇ ರೀತಿ ರೈತರಿಗೂ ಒಂದಿಷ್ಟು ನಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾಡಲಿ, MSP ಕಾನೂನು ಮಾಡಲಿ, ಸೆಂಟ್ರಲ್ಗೆ ಬಿಡ್ರಿ ಅದನ್ನು. ಮೋದಿ ಅವ್ರು ಏನು ಮಾಡ್ತಾರೆ ಅದೊಂದು ಮಾಡಬೇಕಾಗಿದ್ರ ಜೊತೆಗೆ. ಮತ್ತು ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ, ಕುಡಿಯೋ ನೀರು ಆಯಿತು, ಜೊತೆಗೆ ರೈತರಿಗೆ ನೀರು ಸಿಕ್ಕರೆ ಭೂಮಿ ಬೇಕಾದ ಬೆಳಿತಾನೆ. ಮತ್ತು ಕಬ್ಬು ಬ್ಯಾನ್ ಮಾಡಬೇಕಾಗಿದ್ರಿ. ಕಬ್ಬಿನಿಂದ ಯಾರು ಲಾಭ ಇಲ್ಲ. ಶುಗರ್ ಫ್ಯಾಕ್ಟ್ರಿಗೆ ಲಾಭ, ಅದು ರೈತರಿಗೆ ಲಾಭ ಇಲ್ಲ. ಅವ್ರು ಲೆಕ್ಕ ಮಾಡ್ಕೊಂಡು ನೋಡ್ಕೊಳ್ಳಿ. ಬೇಕಾದ್ರೆ ಚಾಲೆಂಜ್ ಮಾಡ್ತಾನೆ ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಬೇಕಾದ್ರೆ ಅವ್ರು ನಮ್ಗೆ ಕ್ಲಿಯರ್ ಮಾಡಿ ಯಾವತ್ತು ಲಾಭದಾಗಿದ್ವಿ ನಾವು ಭಾಳಷ್ಟು ಗಳಿಸಿವಿ ಅಂತೇಳಿ ಸಾಧ್ಯ ಇಲ್ಲ. ಆದರೆ ಇವತ್ತು ಆಶಾ ಕಾರ್ಯಕರ್ತರ ಸಲುವಾಗಿ ಸಿದ್ದರಾಮಯ್ಯನವರ ಒಂದು ಬಿದ್ದು ಜನರ ಪರವಾಗಿದ್ದಂಥ ಧ್ವನಿ ಅವ್ರ ಸಹಾಯ ಆಗ್ಯದ ಅನ್ನೋದು ನಾವು ಯಾರೂ ಮರೀಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕೆಲವೊಂದು ತಪ್ಪುಗಳಾಗ್ತಿರ್ತಾವೆ. ನಾವು ಮಾಡ್ತೀವಿ, ನೀವು ಮಾಡ್ತೀವಿ. ಸ್ವತಃ ಮೋದಿ ಅವರು ಹೇಳಿದಾರಲ್ಲ, ನಾವು ತಪ್ಪು ಮಾಡ್ತೀವಪ್ಪ, ನಾವು ಮನುಷ್ಯನ ಅಂತೇಳಿ.